ಯಾರು ಏನು ಧರ್ಮದ ಯಾವ ಧರ್ಮದಿಂದ ನಡೆದಾರು ಹೌದು ಹೇಳಿ ಕಿಶಂದ ಅವ್ರಿಗೆ 50 ರೂಪಾಯಿ ಕೊಟ್ಟಿತ್ತು. ಅವರಾದ್ರೂ ಬಂದು ಕಲಾವಿದರು ಮಾಡ್ಬೇಕಂತ ವಿನಂತಿ. ಕಲ್ಲಪ್ಪನ ರಾವಣಗಳು 50 ರೂಪಾಯಿ 100 ರೂಪಾಯಿ ಹಾಕ್ಬೇಕ ಮಣ್ಣಿ ಈಗ ಇಡ್ತೀವಲ್ಲ ಮತ್ ನೋಡು 100 ರೂಪಾಯಿ 6 ಗಂಟೆ ತಗೋಬೇಡ ಅಲ್ಲಿ ಮಣ್ಣ. ಈ ಕಡೆ ಮಂದಿ ಬಾಳ ಸಾವುಕಾರ ನೋಡ್ರಿ. ಕರೆಯದ ಇರ್ಲಿ 2 ಮಂದಿ ಸಾವುಕಾರ ಬೇಡ ಎಲ್ಲ ಜವಳ ಹೈತಾವ ನಿಗತ್ತ. ನೀವು ಏನೋ ಪಕ್ಕ ಅದಾರ ನಿಗತ್ತ. ಯಾಕಂದ್ರೆ ಜವಳ ಇಲ್ಲ ನಮ್ಮಲ್ಲಿ. 100 ರೂಪಾಯಿ ಹಾಕಿರ ಒಂದ್ ನೈಟಿಯರ್ ಬರ್ತದೆ ಯಪ್ಪ. ನೈಟ್ ಹೇಳಿದ್ರೆ ಎದ್ದು ಹೋಗೊಂಡು ಇಡ್ಲಿ ಅಂಗಡಿಗೆ ನಿಗತ್ತ ಇಲ್ಲೇ ದಿಂಪ ಅಂತ ಇಟ್ಟ ಬಾಳ್ ಕಟ್ಟು ಹೋಗಿ ಕುಡಿಸ್ತಾರ ನಿನಗ. ಹೆಂಗಾಗಿ ಗೊತ್ತನು ಹೆಂಗ್ರಿಪ್ಪ? ಇರ್ಲಿ ಹಾ ಆಯ್ತು. ಹಾಲು ಇರ್ಲಿ ಇರ್ಲಿ. ಕೊಡತಕ್ಕಂತ ನನ್ನ ಆತ್ಮೀಯ ದೈವಕ್ಕ ಹಾ ತಮ್ಮ ಏನ್ರಿಪ್ಪ? ಇವಾಗ ನೈಟಿ ಬೇಕಾಗ್ಯದ. ಅವಾಗ 90 ಬೇಕಾದ, ನನಗೆ 1 ಬೇಕಾಗ್ಯದ. ನಿನಗೋ ಬ್ಯಾಡತ್ತ. ಏಯ್ ಕೋಡಿ ಹೆಂಗ ಯಾವ ಬೇಕಂತ ನೋಡ್ಕಗಳು ಹೆಂಗಾಗಿದೆ ಗೊತ್ತನು? ಒರಿಜಿನಲ್ ಚಾಯ್ಸ್. ಏಯ್ ಕಬರಿಗೇಡಿ ಅದಕ್ಕ ಹೇಳ್ತಾರ ಏನ್ರಿಪ್ಪ? ಚಿನ್ನ ಕೊಟ್ಟರು ಬೇಡ ಕನ್ನ ಹಾಕುವರ ಸಂಘ, ಅನ್ನ ಕೊಟ್ಟರು ಬೇಡ ಅವಿವೇಕಿಗಳ ಸಂಘ. ಅವಿವೇಕಗಳ ಸಂಘ. ಚಿನ್ನ ಕೊಟ್ಟರು ಬೇಡ ಕನ್ನ ಹಾಕುವರ ಸಂಘ, ಅನ್ನ ಕೊಟ್ಟರು ಬೇಡ ಅವಿವೇಕಿಗಳ ಸಂಘ. ಹೌದು ಹೌದು. ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ, ಕೋಟಿ ಕೊಟ್ಟರು ಬೇಡ ಕುಡುಕರ ಸಂಘ. ಕುಡುಕರ ಸಂಘ. ಕೊಟ್ಟರೆ ಕುಡು ಕೊಡು ಕೊಟ್ಟರೆ ಕುಡು ಸಾಧು ಶರಣರ ಸತ್ಪುರುಷರ ಸಂಘ ಮಾಡು ಸಂಘ ಮಾಡು ಸಂಘ ಮಾಡು ಅಂತ ಹೇಳಿರು. ಹೌದ್ ಹೌದ್ರಿಪ್ಪ. ಇದೇ ಮಾತು ಯಾಕೆ ಹೇಳಿದ್ರಿ ಇವ? ನೀವು ಕುಡುಕರ ಅಂದಿರ್ಲ ಹೌದಿಲ್ಲ? ಹೌದು. ಇರ್ಲಿ ತಮ್ಮ ಇರ್ಲಿ. ಆ ಕುಡುಕರ ಬಗ್ಗೆ ದಾರು ಕುಡ್ದ ಏನಾಗತ್ತಾನ ಗಟ್ರ ದಂಡಿಗೆ ಬೀಳ್ತಾನ. ಹೌದು. ದಾರು ಕುಡ್ದವ್ರಿಗೆ 3 ಲಾಭ ಅದಾವ. ಇವೆಲ್ಲ ವಾಟ್ಸಪ್ ಫೇಸ್ಬುಕ್ ದಾಗೆಲ್ಲ ನೋಡಿದ್ದದ. ಅದೇ ಹಾಡುದು ಅದೇ ಮಾತಾಡುದು ಆಗಿರಬಾರ್ದು. ಹೌದಿಲ್ಲ? ಹೌದು. ದಾರುನ ಕುಡ್ದಾರ ಕೆಲವೊಂದು ಮಂದಿ ಕುಡ್ದಾರ ಅವ್ರ ಧರ್ಮದ ರಕ್ಷಣೆಗೋಸ್ಕರ ಕುಡ್ದಾರ. ಯಾರ್ಯಾರು ಕುಡ್ದಾರ್ರಿಪ್ಪ? ನವಲಗೊಂದು ನಾಗಲಿಂಗ ಮುತ್ಯ ಕುಡದ ಕಲಿಯುಗದಾಗ ಕಲ್ಲಿನ ಗುಡಿ ಕಟ್ಕೊಂಡ ದೇವರಾಗಿ ಮೆರ್ಲಿಕ್ಕತ್ತ. ಸದಾಶಿವ ಮುತ್ಯ ಕುಡದ ಹಳಿನೇ ದಾರು ಮಾಡಿಬಿಟ್ಟ ಕಲಿಯುಗದಾಗ ದೇವರಾಗಿ ಮೆರ್ಲಿಕ್ಕತ್ತ. ಹೌದಿಲ್ಲ? ಅದೇ ನನ್ನಪ್ಪ ಮೆಟ್ಟಗೋಡ ಕಾಸಲಿಂಗ ದಾರು ಕುಡದ ಮುಂದಾಗೋ ಸುದ್ದಿ ಮುಂದಾಗೋ ಸುದ್ದಿ ಹೇಳಿಕತ್ತ. ಎಲ್ಲ ಗೊತ್ತಿರ್ತಕ್ಕಂತ ಮಾತ. ಹೌದಿಲ್ಲ? ಅದೇ ನನ್ನ ದೇವಿ ಆದಿಶಕ್ತಿ ಮಹಿಷಾಸುರ ಮರ್ದಿನಿ ಆಗಿರ್ತಕ್ಕಂಥ ದುರ್ಗಾ ಮಾತೆ ಅವಳು ಕೂಡ ಮದ್ಯಪಾನವನ್ನ ಸೇವನೆ ಮಾಡಿನೇ ಆ ಮಹಿಷಾಸುರನ ಸಂಹಾರ ಮಾಡಲು ಅವಳು ಕೂಡ ಕಲಿಯುಗದಾಗ ದೇವರಾಗಿ ಮೆರ್ಲಿಕ್ಕತ್ತು. ಅವರೆಲ್ಲ ಕೂಡ ಚಟ ಮಾಡ್ಯಾರ. ಅವರೆಲ್ಲ ಕುಡ್ದಾರ ಕರೆ ಅವರ ಧರ್ಮದ ರಕ್ಷಣೆಗೋಸ್ಕರ ಕುಡ್ದಾರ. ಧರ್ಮದ ರಕ್ಷಣೆಗೋಸ್ಕರ ಕುಡ್ದಾರ. ಅವರೆಲ್ಲ ಧರ್ಮದ ರಕ್ಷಣೆಗೋಸ್ಕರ ಕುಡ್ದಾರ. ನೀವ ಕುಡಿದ್ ಬಂದ್ರೆ ನ್ಯಾಯಗಳೆಲ್ಲ ಬೆನ್ ಹತ್ತಿ ಕಿಸಿದ ಗಿಡ ಹತ್ತಿಸ್ತಾವ. ನೀನು ಧರ್ಮ ಮಾಡು. ಹೌದಿಲ್ಲ? ಇರ್ಲಿ. ನಿನ್ನ ಚಿಂತೆ ಬ್ಯಾರೆ ನಿನಗೆ ಚಿಂತೆ ಬ್ಯಾರೆ ಹತ್ತಿ ನಿನಗೇನಾಗತ್ತದ? ಏನ್ರಿಪ್ಪ? ದಾರು ಕುಡಿ ಚಟ ಬಿದ್ದದ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಚಿಂತೆ ಬಂಧುಗಳೇ. ಹೆಂಡ್ರು ಮಕ್ಕಳು ಹೊಲ ಮನಿ ಸಂಸಾರ ಬೆನ್ ಹತ್ತದಂದ್ರ ನೂರಾರು ಚಿಂತೆಗಳದಾವ. ಮನುಷ್ಯನಾಗಿ ನೂರಾರು ಚಿಂತೆಗಳು ಹೋಗಬೇಕಾದ್ರೆ ಏನಾದ್ರು ಮೇನ್ ಮಾಡ್ಬೇಕಾಗಿದೆ. ನಾವ ಏನ್ ಮಾಡ್ಬೇಕ್ರಿಪ್ಪ? ಇವತ್ತು ಗಿಡದಾಗ 100 ಕಾಯಿಗಳು ಕೂತಾವಲ್ರಿಪ್ಪ, ಕರಿ ಕಾಯಿಗಳು. ಹೌದು. ಆ 100 ಕಾಯಿಗಳು ಹೊಡಿಬೇಕಾದ್ರೆ ಆ ಗಿಡಕ್ಕೆ 100 ಕಲ್ಲು ಒಗೆಯುವ ಅವಶ್ಯಕತೆ ಇಲ್ಲ. 100 ಕಲ್ಲು ಒಗೆಯುವ ಅವಶ್ಯಕತೆ ಇಲ್ಲ. ಒಂದೇ ಒಂದು ಕಲ್ಲು ಹೊಡೆದ 100 ಕಾಯಿಗಳು ಹಾರಿ ಹೋಗ್ತಾವ ಬಂಧುಗಳೇ. ಹಂಗ ಶರಣ ಸತ್ಪುರುಷರ ಸಾಧು ಸಂತರ ಮಾತ ಒಂದೇ ಒಂದು ಮಾತ ನಿಮ್ಮ ಕಿವಿಗೆ ಬಿತ್ತಪ್ಪ ಅಂದ್ರ ಚಿಂತೆ ಅನ್ನುವಂತ ಕಾಯಿಗಳ ನಿನ್ನಿಂದ ಬಿಟ್ಟು ಹೋಗ್ತಾವ ಬಂಧುಗಳೇ. ನಿನ್ನಿಂದ ಬಿಟ್ಟು ಹೋಗ್ತಾವ. ಹೌದಿಲ್ಲ?
ಅದಕ್ಕ ಅಂತ ಚಿಂತೆ ಹೋಗ್ಬೇಕಾರ ಸದ್ಗುರು ನಾಮ ಸ್ಮರಣೆ ಮಾಡ್ಬೇಕಾಗ್ಯದ. ಹೌದ್ ಹೌದು ಗುರುನಾಮ ಸತ್ಯ ಸಂಘದ ಸೇವದಲ್ಲಿ ತಲ್ಲೀನಾಗಬೇಕಾಗ್ಯದ. ಹೌದ್ರಿಪ್ಪ ಅದಕ್ಕ ಹೇಳ್ತಾರ ಏನ್ರಿಪ್ಪ ಬಡತನಕ್ಕೆ ಉಂಬುವ ಚಿಂತೆ ಉಟ್ಟರ ಇಡುವ ಚಿಂತೆ ಇಟ್ಟರ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಇಂತಿ ಹಲವು ಚಿಂತೆಗಳಲ್ಲಿ ಶಿವ ಚಿಂತೆಯನ್ನು ಮಾಡುವರನ್ನು ಕಾಣಲಾರೆ ಕಾಣಲಾರೆ ಅಂತೇಳಿ ಮಾತು ಹೇಳಿರು. ಹೌದ್ರಿಪ್ಪ ಹೌದಿಲ್ಲ? ಹೌದು ಅದಕ್ಕಾಗಿ ಹಿಂಗೆಲ್ಲ ಚಿಂತೆಗಳ ಬೆನ್ನು ಹತ್ಯಾವ. ಹತ್ಯವ ಇಂತ ಸದ್ಗುರು ನಾಮಸ್ಮರಣೆಯಲ್ಲಿ ನಾವು ನೀವೆಲ್ಲರೂ ತಲ್ಲೀನರಾಗಿ ಕೇಳಿ ಗುರುವಿನ ಮಾತ ಗುರು ಶರಣರು ಹೇಳ್ತಕ್ಕಂತ ನಾವು ಹೇಳ್ತೀವಿ ನಿಮ್ಮ ಮುಂದ. ಹೌದು ಅವ್ರ ಹಿಂದೆ ಹೇಳ್ತಕ್ಕಂತ ಮಾತುಗಳು ಈಗ ನಿಮ್ಮ ಮುಂದೆ ಪ್ರತಿಪಾದನೆ ಮಾಡ್ಲಿಕ್ಕತ್ತೀವಿ. ಹೌದ್ರಿಪ್ಪ ನಿಮ್ಮ ಕಿವಿಗೆ ಬಿದ್ದುಪ್ಪ ಅಂದ್ರೆ ನಿಮ್ಮ ಸಾವಿರಾರು ಚಿಂತೆ ಅನ್ನುವಂತ ಕಾಗೆಗಳ ಹಾರಿ ಹೋಗ್ತಾವು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಅದಕ್ಕೆ ಬಹಳ ಹೆಚ್ಚಿಗೆ ಮಾತನಾಡಲಾರ್ದನೆ ಆಹಾ ದಾನ ಮತ್ತು ಧರ್ಮ. ಧರ್ಮ ಹೌದಿಲ್ಲ? ಹೌದ್ರಿಪ್ಪ ದಾನ ಮತ್ತು ಧರ್ಮದ ಪಾಲದೊಳಗ ವಿದೇಗಿನ ಸಂದಿನಾಗ ಧರ್ಮದ ಪಾಲ ನಾನು ಹಿಡಿದೀನಿ, ದಾನದ ಪಾಲ ಸರಜೋಡಿ ಕಲಾವಿದರಿಗೆ ಬಿಟ್ಟಿವಿ. ಹೌದ್ರಿಪ್ಪ ಅವ್ರು ಹೇಳಿದ್ರು ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಇಷ್ಟೆಲ್ಲ ಆ ದಾನಗಳ ನೊಂದು ಅನ್ಯರನ್ನು ಹೊಗಳುವ ಪುಣ್ಯಗಳನ್ನ ಏನೆಂದನೆಯ ರಾಮನಾಥ ಅಂತ ಹೇಳಿದ್ರು. ಹೇಳಲ್ರಿಪ್ಪ ಹೌದಿಲ್ಲ? ಹೌದು ಹಿಂಗ ಜಗತ್ತಿನೊಳಗ ದಾನ ಶ್ರೇಷ್ಠದ ಕರೆ, ದಾನ ಶ್ರೇಷ್ಠದ ಕರೆ. ಖರೆ ದಾನದೊಳಗೆ ಗುರುಗಳ ಬಹಳ ಪ್ರಕಾರ ಅದಾವ. ಬಹಳ ಪ್ರಕಾರದವ ಹೌದಿಲ್ಲ? ನೀವು ಯಾವ ದಾನ ಬಳಸ್ಲಿಕ್ಕತ್ತೀರಿ? ಅನ್ನದಾನ, ವಿದ್ಯಾದಾನ, ಗೋದಾನ, ಭೂದಾನ, ರಕ್ತದಾನ, ನೇತ್ರದಾನ, ಕನ್ಯಾದಾನ, ಗುರುದಾನ ವಿದ್ಯಾದಾನ. ಹೌದಾ ಗುರುದಾನ ಹೆಂಗಿರ್ತದ? ಹಿಂಗ್ರಿಪ್ಪ ಗುರುವಿನ ದಾನ ಮಾಡ್ತಾರ ಕವರಿಗಿಡಿ ಶಾಲೆ ಹೋಗಿದ್ದಾನ ಗುರುವಿನ ಮಾರಿ ಬಂದೇನ್ರಿ ಹೆಂಗಂದ್ರೆ ಅದಕ್ಕ ನನಗ್ ಗುರುದಾನ ಅಂತಾರ್ರಿ. ನೀನು ಗುರು ಹೌದಾ ನೀನು ದಾನ ಮಾಡಿಬಿಟ್ಟಿಂದಿ. ಗುರುವಿನ ದಾನ ಮಾಡಿದ್ನ ಇರ್ಲಿ ಕರೆಯದ ಹೆಂಗಪ್ಪ ಅಂದ್ರ ಹೆಂಗ್ರಿಪ್ಪ ದಾನದೊಳಗೆ ಬಹಳ ಪ್ರಕಾರ ಅದಾವ, ನಾನಾ ರೀತಿ ಅದಾವ. ನಾನಾ ರೀತಿ ಇದಾವ. ನೀವು ಯಾವ ದಾನಗಳನ್ನು ಹಿಡಿದು ಮಾತಾಡ್ಲಿಕ್ಕತ್ತೀರಿ ನೀವು ಮುಂದಿನ ಸಂದಿಗೆ ಮಾತಾಡ್ರಿ. ಹೌದು ಹೌದಿಲ್ಲ? ಹೌದ್ರಿಪ್ಪ ಅವ್ರು ಒಳ್ಳೆ ಮಾತುಗಳನ್ನು ಕೇಳಿ ನಮಗೂ ಕೂಡ ಧರ್ಮದ ಬಗ್ಗೆ ಮಾತು ಕೇಳ್ಯಾರ. ಯಾವ್ದು ಏನು ಕೇಳಿರು? ಏನ್ ಕೇಳಿರಿಪ್ಪ? ಅದಕ್ಕೆ ಧರ್ಮ ಅನ್ನೋದು ಜಗತ್ತಿನಾಗ ಬಹಳ ಶ್ರೇಷ್ಠದ. ಹೌದು ಧರ್ಮವನ್ನ ನಾವು ರಕ್ಷಣೆ ಮಾಡ್ರ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದ. ಇದು ಮೊದಲ ತಲೆಯಾಗ ನೆನಪಿರ್ಬೇಕು. ಹೌದ್ರಿಪ್ಪ ಹೌದಿಲ್ಲ? ಹೌದು ಧರ್ಮ ರಕ್ಷತೆ ರಕ್ಷಿತ ಅಂತೇಳಿ ಮಾತು ಹೇಳು. ಹೇಳಲ್ರಿಪ್ಪ ಯಾರು ನನ್ನಪ್ಪ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಯುದ್ಧ ಮಾಡೋ ಸಂದರ್ಭದಲ್ಲಿ ಅರ್ಜುನಗೆ ಮಾತು ಹೇಳಿದ. ಹೌದಿಲ್ಲ? ಹೌದು ಅದಕ್ಕೆ ಧರ್ಮವನ್ನ ನಾವು ರಕ್ಷಣೆ ಮಾಡ್ರ ನಮ್ಮನ್ನ ಧರ್ಮ ರಕ್ಷಣೆ ಮಾಡ್ಯದ. ಬಂಧುಗಳೇ ನಮ್ಮನ್ನ ಧರ್ಮ ರಕ್ಷಣೆ ಮಾಡ್ಯದ. ಹೌದ್ರಿಪ್ಪ ಹೌದಿಲ್ಲ? ಹೌದು ಅವ್ರು ಹೇಳ ದಯವೇ ಧರ್ಮ ಬೇಕು ಸಕಲ ಪ್ರಾಣಿಗಳಲ್ಲಿ. ಹೌದ್ರಿಪ್ಪ ಹೌದೇ? ದಯವೇ ಧರ್ಮದ ಮೂಲವಯ್ಯ. ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ತಿಳ್ಕೊಂಡು ನನ್ನಪ್ಪ ಬಸವಣ್ಣವರ ಮಾತು ಹೇಳಿದರು. ಹೇಳಲ್ರಿಪ್ಪ ಹೌದಿಲ್ಲ? ಹೌದು ಧರ್ಮ ಅನ್ನೋದು ಜಗತ್ತಿನಾಗ ಬಹಳ ಶ್ರೇಷ್ಠದ. ಶ್ರೇಷ್ಠದ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮೇಲ ಬಂದ ಮೇಲ ನಾವು ನೀವು ಹುಟ್ಟಿದಪ್ಪ ಅಂದ್ರ ಹುಟ್ಟೇವಂದ್ರ ಇಲ್ಲಿ ದಾನ ಮತ್ತು ಧರ್ಮ ಧರ್ಮ ಧರ್ಮದಿಂದ ನಾವು ನೀವೆಲ್ಲರೂ ಕೂಡ ನಡೆದದ್ದೇ ಕರೆ ಆಯ್ತಪ್ಪ ಅಂದ್ರ ಖರೆ ಆಯ್ತಪ್ಪ ಅಂದ್ರ ನಾನು ನಮಗ ಸತ್ತ ನಂತರ ಭಗವಂತಗಿರ್ತಕ್ಕ ಒಂದು ಮುಕ್ತಿ ಅನ್ನುವಂತ ಒಂದು ಮುಕ್ತಿ ಮಂದಿರ ಮುಟ್ಟಿಸ್ತಾನ. ಬಂಧುಗಳಿಗೆಲ್ಲ ತಿಳ್ಕೊಂಡ. ಹೌದು ಹೌದಿಲ್ಲ? ಹೌದ್ರಿಪ್ಪ ಏನ್ ಹೌದು? ಏನ್ರಿಪ್ಪ ಅದು? ಕೆಳಗ ಕುಂತ ಭಕ್ತಿ ಮಾಡಿರ, ಕೆಳಗ ಕುಂತು ಭಕ್ತಿ ಮಾಡಿದ್ರ, ಭಕ್ತಿ ಮಾಡಿ ಧರ್ಮದಿಂದ ಇದ್ರ ಆ ಧರ್ಮದ ಫಲ ಮ್ಯಾಲ ಕುಂತ ಮುಕ್ತಿ ಮಂದಿರ ಮುಟ್ಟಿಸಾಕ ಭಗವಂತಗ ಅನುಕೂಲ ಆಗ್ತದ. ತಮ್ಮ ಭಗವಂತಗ ಅನುಕೂಲ ಆಗ್ತದ. ಹೌದು ಅಕ್ಕನ ಗುಳಿ ಗಿಳಿ ಆಗ್ಯಾವ ನೋಡೋತನ್ನ. ಯಾಕೋ? ಕೆಳಗ ಕುಂತು ಭಕ್ತಿ ಮಾಡಿದ್ರೆ ಮ್ಯಾಗ ಇದ್ದಿರ್ತಕ್ಕಂತ ಪರಮಾತ್ಮಗೆ ಹೆಂಗ್ ಹೋಗಿ ಮುಟ್ತದ್ರಿ ಅಕ್ಕ? ಹೆಂಗ ಧರ್ಮ ಇನಿ ಧರ್ಮದಿಂದ ಅದಿ ಅನ್ನುವಂತದ ಹೆಂಗ್ ಹೋಗಿ ಮುಟ್ತದ? ಹೆಂಗ ಪರಮಾತ್ಮಗ ಗೊತ್ತಾಗತೈತಿ ಅಂತ ನಿನ್ನ ವಿಷಯ. ಹೌದ್ರಿಪ್ಪ ಕೋಡಿ ನೀನ ಅಜ್ಞಾನದೊಳಗದಿ. ಹೌದ್ರಿವ ನಾವು ಕೆಳಗೆ ಕುಂತ ದಾನ ಧರ್ಮ ಪರೋಪಕಾರ ಇವು ಧರ್ಮವಂತ ಮನುಷ್ಯನೇ ಅದಾನನ್ನುವಂತದ. ಪರಮಾತ್ಮ ಮ್ಯಾಲ ಕುಂತ ಹೆಂಗ ಗೊತ್ತಾಗ್ತದ? ನಾವು ಕೆಳಗದಿವಿ, ಪರಮಾತ್ಮ ಮ್ಯಾಲದಾನ. ಹೌದಿಲ್ಲ? ಅವಾಗ ಹೆಂಗ ಗೊತ್ತಾಗ್ತತ್ರಿ ಅಂತ ನಿನ್ನ ಪ್ರಶ್ನೆ. ಒಂದು ಮಾತು ಹೇಳ್ತೀನಿ ತಮ್ಮ. 4 ಎಕರೆ ಹೊಲ ಅದ. 4 ಎಕರೆ ಹೊಲದೊಳಗ ನಡು ಸೀಮೆಯೊಳಗೆ ಏನ್ ಮಾಡಿದಿ? ಒಂದು 10 ತೆಂಗಿನ ಗಿಡ ಹಚ್ಚಿದಿ. ಹೌದಿಲ್ಲ? ತೆಂಗಿನ ಗಿಡ ಹಚ್ಚಿದಿ. ಸಣ್ಣ ಇದ್ದಂತ ಸಂದರ್ಭದೊಳಗ ತೆಂಗಿನ ಗಿಡಕ್ಕೆ ನೀರ್ ಹಾಕಿ ಅಗತಿ ಮಾಡಿ ನೀರ್ ಹಾಕಿ ತೆಂಗಿನ ಗಿಡ ಬೆಳೆಸಿದಿ. ಬೆಳೆದ ದ್ವಾರದಾಗ್ಯದ. ತೆಂಗಿನ ಎಳನೀರು ಕೊಟ್ಟದ. ಗಿಡ ಎಳನೀರು ಕಾಯಿ ಕೊಟ್ಟದ. ಕಾಯಿ ಎಲ್ಲೆಗ್ಯಾವು?
ಮ್ಯಾಗ ಮ್ಯಾಲಾಗ್ಯಾವ ಹೌದ್ ಹೌದು ನೀರ್ ಎಂತದ ಕೊಟ್ಟದ ಗಿಡ ನೀರನ್ನ ಹಾಕಿದ್ರಿ ಫಿಲ್ಟರ್ ನೀರ ಕಲಕ್ ನೀರ ಬಾವಿ ನೀರ ಗಟ್ರ ನೀರ ಎಲ್ಲಾ ನೀರ್ ಹಾಕೇನ್ರಿಪ್ಪ ನೀರ್ ಎಲ್ಲಿ ಹಾಕಿದಿ ಬಡ್ಡಿಗೆ ಕೆಳಗ್ ಹಾಕಿದಿ ಹೌದ್ ಹೌದು ನೀ ಕೆಳಗ ನೀರ್ ಹಾಕಿದಿ ಕರೆ ಮ್ಯಾಲ ಗಿಡ ನೀರ್ ಎಂತದ ಕೊಟ್ಟದ ಬಂಧುಗಳೇ ಅಮೃತದ ನೀರು ಕೊಟ್ಟದ ಸಿಹಿ ನೀರು ಕೊಟ್ಟದ ಹೌದ್ ಹೌದು ನೀ ಕೆಳಗ ಗಟ್ರ ನೀರ ಹಾಕು ಫಿಲ್ಟರ್ ನೀರ ಹಾಕು ಯಾವ್ದು ಹಾಕಿದ್ರು ಎಂತ ನೀರು ಹಾಕಿ ಕೆರಿ ನೀರ ಹಾಕು ನೀ ಎಂತ ನೀರ್ ಹಾಕಿದ್ರು ಕೂಡ ಮ್ಯಾಲ ಅಮೃತ ಆಗ್ಯದ ಬಂಧುಗಳೇ ಮ್ಯಾಲ ಅಮೃತ ಆಗ್ಯದ ಹೌದ್ ಹೌದು ಕೆಳಗ ನೀರ್ ಹಾಕಿರ ಮ್ಯಾಲ ಹೆಂಗ ಅಮೃತ ಆಗ್ಯದಲ್ಲ ಆಗ್ಯದಲ್ಲ ಅದರಂತೆ ಕೆಳಗ ಕುಂತ ಭಕ್ತಿ ಮಾಡಿ ಧರ್ಮದಿಂದ ಇದ್ದಿದ್ದೇ ಕರೆ ಐತಪ್ಪ ಅಂದ್ರ ಮುಕ್ತಿ ಅನ್ನುವಂತದ ಪುಣ್ಯದ ಫಲ ಮ್ಯಾಲ ನಮಗೆ ಭಗವಂತ ಕೊಡ್ತಾನೆ ಬಂಧುಗಳೇ. ಹೌದ್ ಹೌದು ಹೌದು ಹೌದಿಲ್ಲ ಹೌದ್ರಿವ ಕಾಕಾಗಳು ಕೇಳಿರು ಕೇಳಿರಿಪ್ಪ ಧರ್ಮದಿಂದ ನಡೆದವ್ರು ಯಾರದಾರ ಹೌದ್ ಹೌದು ಯಾರ ಮುಕ್ತಿ ಮಂದಿರ ಮುಟ್ಟ್ಯಾರ ಹೌದ್ ಹೌದ್ರಿಪ್ಪ ಅತ್ರಿ ಮುನಿ ಋಷಿ ಹೆಂಡತಿ ಅನುಸೂಯ ದೇವಿ ಹೌದ್ ಹೌದು ತಾಯಿ ಬೆಳೆದ್ರು ನಿಮಗೆಲ್ಲಾ ಗೊತ್ತಿರ್ಬೇಕು ಅವೆಲ್ಲಾ ವಿಷಯ ಹೌದ್ ಹೌದು ಹೌದಿಲ್ಲ ಹೌದ್ರಿವ ಅನುಸೂಯ ದೇವಿ ಹೆಂಡತಿ ಅನುಸೂಯ ದೇವಿ ಗಂಡ ಯಾರು ಅತ್ರಿ ಮುನಿ ಹೌದ್ ಹೌದು ಪ್ರತಿನಿತ್ಯ ಗಂಡನ ಪಾದ ಪೂಜೆವನ್ನ ಮಾಡಿ ಜಗಲಿ ಮೇಲಿಟ್ಟು ಪೂಜೆ ಮಾಡ್ತೀವಿ ಗಂಡನ ಪಾದ ನೀರ ಹೌದ್ ಹೌದ್ರಿಪ್ಪ ಪ್ರತಿನಿತ್ಯ ಮಾಡುವಂತ ಸಂದರ್ಭದಾಗ ಆಕಿ ಭಕ್ತಿ ಹೆಚ್ಚಾಗಿತ್ತು ಹೆಚ್ಚಾಗಿತ್ತು ಪತಿವ್ರತ ಧರ್ಮದ ಶಕ್ತಿ ಹೆಚ್ಚಿತ್ತು ಹೌದು ಮೂರು ಲೋಕದಲ್ಲಿ ಎಲ್ಲಾ ಜನರಿಗೆ ಗೊತ್ತಿತ್ತು ಹೌದ್ ಹೌದ್ರಿಪ್ಪ ಮೂರು ಲೋಕದಾಗ ಗೊತ್ತಿರ್ತಕ್ಕಂತ ಸುದ್ದಿ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಏನಂದ್ರತ್ತ ಏನಂದ್ರಿವ ಆ ಪರಮಾತ್ಮಗ ವಿಷ್ಣುಗ ಹೇಳಿರತ್ತ ಏನಂತ ಬ್ರಹ್ಮ ವಿಷ್ಣು ಮಹೇಶ್ವರಗ ಮೂರು ಲೋಕದಲ್ಲಿ ಭಕ್ತಿ ಆಕಿ ಪತಿವ್ರತ ಧರ್ಮದ ಶಕ್ತಿ ಹೆಚ್ಚಾಗ್ಯದ ಹೆಚ್ಚಾಗ್ಯದ ಆಕಿ ಶೀಲಾ ಕೆಡಿಸಿ ಬರೋದ್ರಿ ತಿಳ್ಕೊಳತ್ತಂತ ಗಂಡಂದಿರನ್ನ ಮರ್ದಕ ಕಳಿಸಿರತ್ತವ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಹೆಂಡತಿ ಹೌದ್ ಹೌದ್ರಿಪ್ಪ ಅವ್ರು ಮೂರು ಮಂದಿ ಬಂದ್ರು ಬಂದ್ರು ಮೂರು ಮಂದಿ ಬಂದು ಅತ್ರಿ ಮುನಿ ಋಷಿ ಹೆಂಡತಿ ಅನುಸೂಯ ದೇವಿ ಮಂದಿರಕ್ಕೆ ಬಂದು ಬಂದು ಇವ್ರೊಂದು ಆಟ ಹೊಡಿರು ಏನಂತ ಆ ಭಿಕ್ಷಾಂಬೆ ಅಂತ ಅಂದ್ರತ್ತ ಭಿಕ್ಷುಕರಾಟ ಭಿಕ್ಷುಕರ ಆಟ ಮಾಡ್ರಿ ಇವ್ರು ಹೌದ್ ಹೌದು ಅವಾಗ ಹೊರಗೆ ಬಂದು ಭಿಕ್ಷುಕರು ಬಂದಾರ ತಿಳ್ಕೊಂಡು ಹೊರಗೆ ಬಂದು ನೀಡ್ಲಿಕ್ಕೆ ಬರ್ತಾಳಕ್ಕೆ ಅನಸೂಯ ದೇವಿ ಹೌದ್ ಹೌದು ಆ ಮೂರು ಮಂದಿ ಹೇಳ್ತಾರತ್ತಾಕೆ ಹೆಣ್ಮಗಳಿಗೆ ಏನಂತ ಯವ್ವ ತಾಯಿ ತಾಯಿ ಈ ರೀತಿ ಭಿಕ್ಷೆ ಕೊಟ್ರೆ ನಾವು ತಗೋದಿಲ್ಲ ನಾವು ತಗೊಳ್ಳೋದಿಲ್ಲ ನೀ ನಮಗ ನಿಸ್ಬತ್ಲಿಯಾಗಿ ನಮಗ ದಾನ ಮಾಡಬೇಕು ಹೌದ್ ಹೌದು ನಿಸ್ಬತ್ಲಿಯಾಗಿ ನಮಗ ಭಿಕ್ಷೆ ನೀಡಬೇಕಂದ್ರತ್ತ ಹೌದ್ ಹೌದ್ರಿಪ್ಪ ನಿಸ್ಬತ್ಲಿ ಅಂದ್ರೆ ಏನು ಬಂಧುಗಳೇ ಏನ್ರಿಪ್ಪ ತಾಯಿ ಗರ್ಭದಾಗ ಈ ಜೀವಾತ್ಮ ಈ ದೇಹ ಹೆಂಗ ಬರ್ತದಲ್ಲ ಹೆಂಗ ಬರ್ತಾವಲ್ಲ ಹಂಗ ಬಟ್ಲೆಯಾಗಿ ಬಂದು ನಮಗ ದಾನ ಮಾಡ್ಬೇಕಂದ್ರ ಅವ್ರು ಹೌದ್ ಹೌದು ಹೌದಿಲ್ಲ ಹೌದ್ರಿವ ಇಟ್ಟ ಅನುಗುಣದಾಕಿ ಹೆಣ್ಮಗಳು ಏನು ಮಾಡ್ಲು ಏನ್ ಮಾಡಿದ್ರಿವ ಪತಿವ್ರತ ಧರ್ಮದ ಶಕ್ತಿ ಅನುಸೂಯ ದೇವಿ ಪಲ್ಯ ಇತ್ತು ಎಷ್ಟು ಗಂಡನ ದೇವರ ಗಂಡನ ಹೊರತ ಮತ್ತೊಂದು ದೇವರ ಮತ್ತೆ ನಡೆದ ಹೆಣ್ಮಗಳ ಹೌದು ಗಂಡನ ಪಾದವನ್ನು ತೊಳೆದಿರ್ತಕ್ಕಂತ ನೀರು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಿಲ್ಲ ಪ್ರತಿನಿತ್ಯ ಪ್ರತಿನಿತ್ಯ ಅದೇ ನೀರು ತಂದ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಮೇಲೆ ಮೂರು ಮಂದಿ ಮೇಲೆ ಸಿಂಪಡಿಸ್ಲತ್ತ ಆಕಿ ಮನೆಯೊಳಗ ಮೂರು ಮಂದಿ ಕೂಸಾಗಿ ಅಲ್ಲಿಕತ್ರ ಬಂದ್ರು 9 ತಿಂಗಳ ಕೂಸಾಗಿ 9 ತಿಂಗಳ ಕೂಸಾಗಿ ಹೌದ್ ಹೌದ್ರಿಪ್ಪ ಧರ್ಮದೊಳಗ ಅಂತ ಶಕ್ತಿ ಅದ ಅಂತ ಮುಕ್ತಿ ಮಂದಿರ ಮುಟ್ಟಿದಾಕಿ ಅತ್ರಿ ಮುನಿ ಋಷಿ ಹೆಂಡತಿ ಅನಸೂಯ ದೇವಿ ಹೌದ್ ಹೌದು ಅನಲಾದೇವಿ ಗಂಡ ಹೆಳವೈತ ಹೆಳವಂಕ ಮುನಿ ಹೆಳವಂಕ ಮುನಿ ಮಾಂಡವ್ಯ ಮುನಿದ ಕಾಲ ಬಡ್ದಿತ್ತು ಅವ್ರ ಶಾಪ ಆಗಿತ್ತ ಅಂದ ಏನಂತಾಗಿತ್ರಿವ ಆ ಯಾಕ ಗಂಡನ ಹೊತ್ತು ತಿರುಗಾಡ್ತಿದ್ರಕ್ಕೆ ಅನಲಾದೇವಿ ಗಂಡನ ಹೊತ್ತುಕೊಂಡು ತಿರುಗಾಡೋ ಸಂದರ್ಭದ ಬಾಜು ಏನ ಮಾಂಡವ್ಯ ಮುನಿ ಕೂತಿದ್ಲ ಹೌದ್ ಹೌದು ಅವನಿಗೆ ಹೊತ್ತುಕೊಂಡು ಹೋಗುತ್ತ ಮುಂದೆ ಕಾಲ ಬಡಿತಿತ್ತ ಹೌದ್ರಿಪ್ಪ ಕಾಲ ಬಡಿದ ಕೂಡಲೇ ಮಾಂಡವ್ಯ ಮುನಿ ಶಾಪ ಕೊಟ್ಟತ್ತ ಅನಲಾದೇವಿ ಗಂಡಗ ಏನಂತ ಕೊಟ್ರಿವ ಹೊತ್ತಾರು ಗಂಡ ಸಾಯ್ಲಿತ್ತ ಸಿಟ್ಟಿಗೆ ಶಾಪ ಕೊಟ್ಟ ಅವಾಗ ಅನಲಾದೇವಿಗೆ ಮುಗುಲ ಹರದ ಹೆಗಲ ಮೇಲೆ ಬಿದ್ದಂಗಾಯ್ತು ಹೌದ್ ಹೌದು ಆಕೆ ಹೆಣ್ಮಗಳೇನು ಮಾಡ್ಲು ಏನ್ ಮಾಡಿದ್ರಿವ ಹೊತ್ತೇರತಿಪ್ಪ ಅಂದ್ರೆ ನನ್ನ ಗಂಡ ಸಾಯ್ತಾನ ಸಾಯ್ತಾನ ನನ್ನ ಗಂಡ ಸಾಯ್ತಪ್ಪ ಅಂದ್ರೆ ನನ್ನ ಮುತ್ತೈತನ ಹೋಗ್ತದ ನನಗ್ ಜಗದಾಗ ಬೆಲೆ ಸಿಗುದಿಲ್ಲ ತಿಳ್ಕೊಂಡು ಈ ಸೂರ್ಯಾಗನ ಹೊಂಡಸಬಾರದು ಅಂತ ತಿಳ್ಕೊಂಡು ಸೂರ್ಯಾಗ ಆನೆ ಇಟ್ಲು ಬಂಧುಗಳೇ ಸೂರ್ಯನ ತೆರೆದಿರ್ತಕ್ಕಂತ ಶಕ್ತಿ ಅನಲಾದೇವಿಗೆ ಅದ ಬಂಧುಗಳೇ ಅನಲಾದೇವಿಗೆ ಕತ್ಲು 3 ದಿನ ಕತ್ಲಾಗೆ ಉಳಿತಿ ಸೂರ್ಯ ಹೊಂಡ್ಲಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಪರಮಾತ್ಮಗ ಚಿಂತೆ ಆಯ್ತು ಹೆಗಲು ಬರದು ಯಾರಲ್ಲಿ ಬಂದ್ರ ಅವರು ಮರ್ತಕ್ಕೆ ಬಂದ ಅನಲಾದೇವಿ ಮುಂದೆ ಕೈ ಜೋಡಿಸಿರತ್ತವ ನೀ ಆನಿ ಹಿಂತಕ್ಕೋ ಸೂರ್ಯ ಹೊಂಡಬೇಕಾಗ್ಯದ ಕತ್ತಲಾಗ್ಯದ ಮರ್ತೆ ಮಂಡಲಿಲ್ಲ ಕತ್ತಲಾಗು ಕೂತದ ಅಂದ್ರತ್ತ ಯಪ್ಪ ಹೊತ್ತೇರ ಏರ್ತಪ್ಪ ನನ್ನ ಗಂಡ ಸಾಯ್ತಾನ ಗಂಡ ಸತ್ತಪ್ಪ ಅಂದ್ರ ನನ್ನ ಮುತ್ತೈತನ ಹೋಗ್ತದ ಮುತ್ತೈತನ ಹೋಗ್ತಪ್ಪ ನನ್ನ ಜಗದಾಗ ಬೆಲೆ ಸಿಗುದಿಲ್ಲ ನನ್ನ
ಆನೆ ಹಿಂದಕ್ಕೆ ತಕ್ಕೋದಿಲ್ಲ ಅಂದ್ರೆ ತಕ್ಕಿ ಹೌದು ಯವ್ವ ನೀ ಏನು ಬೇಡ್ತಿ ಬೇಡಿದ್ದೆ ಕೊಡ್ತೀನಿ ಆನೆ ಹಿಂದೆ ತಕ್ಕೊಂಡ ಪರಮಾತ್ಮ ಹೌದ್ರಿವ ಅವಾಗ ಆನೆ ಹಿಂದೆ ತಕ್ಕೊಂಡ್ರು ಗಂಡನ ಪ್ರಾಣ ಹೋಯ್ತು ಆಯ್ತು ನನಗೆ ಬೇಡದ ಕೊಡ್ತೀನಿ ಅಂದಿಪ್ಪ ನನ್ನ ಗಂಡನ ಪ್ರಾಣ ಕೊಡಂದ್ರು ಹೌದು ಅಲ್ಲಿ ಪರಮಾತ್ಮ ತಥಾಸ್ತು ಅಂದ ಮಾಂಡವ್ಯ ಮುನಿ ಶಾಪ ಏನಾಗಿತ್ತಲ್ಲ ಹೆಳವಂಕ ಮುನಿಗೆ ಸತ್ತ ಗಂಡನ ಮರಳಿ ಪ್ರಾಣ ಪಡೆದಾಳ ಅನಲಾದೇವಿ ಮುಕ್ತಿ ಮಂದಿರ ಮುಟ್ಟಾಳ ಬಂಧುಗಳು ಅನಲಾದೇವಿ ಮುಕ್ತಿ ಮಂದಿರ ಹೌದು ಹೌದು ಹೌದಿಲ್ಲ ಹೌದ್ರಿವ ಅದಕ್ಕಾಗಿ ಅಂತ ಪತಿವ್ರತ ಧರ್ಮದೊಳಗ ಯಾರಲ್ಲಿ ಪವರ್ ಅದನ ಪವರದ ಪತಿವ್ರತ ಧರ್ಮದ ಶಕ್ತಿ ಕೊನೆ ತನಕ ಯಾರ ಉಳಿಸ್ಕೊಂಡಾರ ಅವರ ಮುಕ್ತಿ ಮಂದಿರ ಮುಟ್ಟ್ಯಾರ ಬಂಧುಗಳೇ ಮುಕ್ತಿ ಮಂದಿರ ಮುಟ್ಟ್ಯಾಳ ಹೌದ್ರಿಪ್ಪ ಹೌದಿಲ್ಲ ಹೌದು ನಳ ದಮಯಂತಿ ನಳನ ಹೆಂಡತಿ ದಮಯಂತಿ ಕೂಡ ಮುಕ್ತಿ ಮಂದಿರ ಮುಟ್ಟ್ಯಾಳ ಪತಿವ್ರತ ಧರ್ಮದ ಶಕ್ತಿ ಆಕಿ ಬಲ್ಲೆ ಇತ್ತು ಹೌದ್ರಿವ ಇನ್ನೊಂದು ಮಾತು ಎಲ್ಲಿ ವಿಷಯ ಚರ್ಚೆ ಆಗಿಲ್ಲ ಬಂಧುಗಳಿಗೆ ಮಾತು ಹೇಳ್ತೀನಿ ಹೌದು ಈ ಏನ ಅನಸೂಯ ದೇವಿ ಅತ್ರೇಯ ಮುನಿ ಋಷಿ ಹೆಂಡತಿ ಅನಸೂಯ ದೇವಿ ಗಂಡನ ಪಾದ ತೊಳೆದಿರ್ತಕ್ಕಂತ ನೀರು ಜಗಲಿ ಮೇಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡ್ತಿಲ್ಲ ಹೌದು ಒಂದು ದಿನ ಏನ್ ಮಾಡ್ಲತ್ತಕ್ಕಿ ಏನೈತ್ರಿಪ್ಪ ಆ ನೀರು ತಗೊಂಡು ಬಂದು ಹೊರಗ ಅಂಗಳದಾಗ ಬಂದು ಎಲ್ಲಾ ಕಡೆ ಹಿಂಗ ಸಿಂಪಡಿಸ್ಲಿಕ್ಕತ್ತಿರತ್ತ ಹಿಂಗ ಕೈಲಿ ಹಿಂಗ ಸಿಂಪಡಿಸ್ಲಿಕ್ಕತ್ತಿರತ್ತ ಹೌದ್ರಿಪ್ಪ ಅವಾಗ ಗಂಡ ಅತ್ರಿ ಮುನಿ ಕೇಳಿದತ್ತ ಏನಂತ ಕೇಳಿದ್ರಿವ ಅಲ್ಲ ದಿನಾಲು ಜಗಲಿ ಮೇಲಿಟ್ಟು ಪೂಜೆ ಮಾಡ್ತಿದ್ದಿ ಪೂಜೆ ಮಾಡ್ತಿದ್ದಿ ಇವತ್ತ ನೀರು ತಂದ ಯಾಕೆ ಹೊರಗೆ ಸಿಂಪಡಿಸ್ಲಿಕ್ಕತ್ತಿದ್ದಿ ಅಂದತ್ತ ಯಾಕ ಅಂಗಳಕ್ಕೆ ಹೊಟ್ಟಿ ಕತ್ತಿವಿ ಯಾಕಂದತ್ತ ಅನಸೂಯ ದೇವಿ ಅಂದ್ರತ್ತ ಏನಂತ ಪತಿದೇವ ಬತ್ತಿದೇವ ಹೆಳವಂಕ ಮುನಿ ಮತ್ತು ಅನಲಾದೇವಿ ಗುಡಿಸಲಕ್ಕ ಬೆಂಕಿ ಹತ್ತದ ಬೆಂಕಿ ಹತ್ತದ ಅನಲಾದೇವಿ ಗುಡಿಸಲಕ್ಕ ಬೆಂಕಿ ಹತ್ತಿ ಗುಡಿಸಲು ಸುಡ್ಲಿಕ್ಕತ್ತದ ಹೌದು ಅದನ್ನ ಆರಿಸೋ ಸಲುವಾಗಿ ನೀರು ಸಿಂಪಡಿಸ್ಲಿಕ್ಕತ್ತಿ ನಲ್ಲತ್ತಕ್ಕೆ ನೋಡ್ರಿ ಬಂಧುಗಳೇ ನೀರು ಸಿಂಪಡಿಸ್ಲಿಕ್ಕತ್ತಿ ಹೌದ್ರಿಪ್ಪ ಅಲ್ಲ ಗಂಡ ಅಂದತ್ತ ಏನಂತ ನಮ್ಮ ಅಂಗಳದಾಗ ನೆತ್ತಿ ಇಲ್ಲಿ ನೀರು ಸಿಂಪಡಿಸ್ರ ಅಲ್ಲಿ ಊರಿ ಹತ್ತಿದ ಹಂಗ ಹೋಗ್ತದ ಅಂತವ ಹಂಗಂಗ ಆರ್ತದ ಪತಿದೇವ ಬತ್ತಿದೇವ ನನ್ನ ಪತಿವ್ರತ ಧರ್ಮದ ಶಕ್ತಿ ನೀ ಪರೀಕ್ಷೆ ಮಾಡವ್ ನೀ ಪರೀಕ್ಷೆ ಮಾಡವ್ ಇದ್ದಂದ್ರ ನಿಂತಂದ್ರ ನೀ ಸತ್ಯ ಹೋಗು ಆ ಅನುಮಾದೇವಿ ಗುಡಿಸಲಕ್ಕ ಬೆಂಕಿ ಹತ್ತದ ಈ ಸತ್ಯ ಹೋಗಿ ನೋಡ್ಕೊಂಡು ಬಂದತ್ತ ಹೋಗ್ ಕೊಡದ ಉರಿ ಹತ್ತಿರ್ತಕ್ಕಂತದ ಈಗೇನು ನೀರು ಸಿಂಪಡಿಸ್ಕೊಡ್ದ ಆ ಉರಿ ಆರಿತ್ತ ಒಳ್ಳೆ ಅರ್ಧ ಮುರ್ಧ ಗುಡಿಸಲು ಸುಟ್ಟ ಹಂಗೆ ಉಳಿದಿತ್ತು ಬಂಧುಗಳೇ ಹಂಗೆ ಉಳಿದಿತ್ತು ಇಂಥ ಶಕ್ತಿ ಪತಿವ್ರತ ಧರ್ಮದಲ್ಲಿದ ಪತಿವ್ರತ ಧರ್ಮದ ಶಕ್ತಿ ಯಾರು ಜಗತ್ತಿನ ಗೊಳಿಸ್ಯಾರಲ್ಲ ಅವರೆಲ್ಲ ಮುಕ್ತಿ ಮಂದಿರ ಮುಟ್ಟ್ಯಾರ ಬಂಧುಗಳೇ ಮುಕ್ತಿ ಮಂದಿರ ಮುಟ್ಟ್ಯಾರ ಸತ್ಯವನ ಸಾವಿತ್ರಿ ಸತ್ತ ಗಂಡನ ಪ್ರಾಣ ಮರಳಿ ಪಡೆದಾಳ ಆಕಿ ಪತಿವ್ರತ ಧರ್ಮದಿಂದ ಪಡೆದಾಳ ಹೌದಿಲ್ಲ ಅದಕ್ಕಾಗಿ ಹೇಮರೆಡ್ಡಿ ಮಲ್ಲಮ್ಮ ಪತಿಯೇ ದೇವರು ಗಂಡನೇ ದೇವರತ್ತೆ ಗಂಡನ ಮನೆಯಾಗ ನಡೆದ್ರು ಪತಿವ್ರತ ಧರ್ಮದ ಶಕ್ತಿಯಲ್ಲಿತ್ತು ಮತ್ತೊಬ್ಬ ಪರಪುರುಷ ಕಣ್ಣು ಹಾಕಿದಾಗ ಅವನ ಸೊಕ್ಕ ಮುರಿದಾಳ ಇದೇ ಹೇಮರೆಡ್ಡಿ ಮಲ್ಲಮ್ಮ ಹೌದಿಲ್ಲ ಪತಿವ್ರತ ಧರ್ಮದಲ್ಲಿ ಯಾವ ಬಹಳ ತಾಕತ್ತದ ಆ ಪತಿ ಮ್ಯಾಲ ನಿಮ್ಮದ ಭಕ್ತಿ ಇದ್ದಿದ್ದೆ ಕರೆ ಆಯ್ತಪ್ಪ ಅಂದ್ರ ಬರೇ ನೀವು ಊರಿನೇ ಹತ್ರ ತೆಗದ್ರ ಪರಪುರುಷರ ಸುಟ್ಕೊಂಡು ಸಾಯ್ಬೇಕು ಮಾಸ್ತರ್ ನಮ್ಮ ಮ್ಯಾಳಿಗೆ ಯಾರಿಲ್ಲಪ್ಪ ನಾವು ಮಾಸ್ತರ್ ಕೊಳಮಿಲಿ ಮ್ಯಾಳಿಗೆ ನೀನು ಭಾಗ್ಯವಂತಿ ಪೂಜಾರಿ ಇದೀವೋ ಅದ ಭಾಗ್ಯ ನೀನು ಬರೋದು ಬಂದದ ಇವತ್ತು ಇಲ್ಲ ಕರೆ ಇವ್ರ ಮನ್ಯಾಗ ಇವ್ರ ಮಿಸ್ಸಸ್ ಏನೇ ದೇವ್ರ ಹೇಳ್ತಾರ್ರಿ ಸಂಜೆ ನಮ್ಗಟ್ ಭಾಗ್ಯ ಕೊಡ ನೀನು ಭಾವ ಸುತ್ತಿಟ್ಕೋ ಭಾಗ್ಯ ಬರ್ತದ ಹೌದಿಲ್ಲ ಇರ್ಲಿ ಅದಕ್ಕಾಗಿ ಯಾಕಪ್ಪ ಅಂದ್ರ ಪತಿವ್ರತ ಧರ್ಮದ ಶಕ್ತಿ ನಿಮ್ಮ ಬಲ್ಲೆ ಇತ್ತಂದ್ರ ತಾಯಿಗಳು ಲಕ್ಷ ಕೊಡ್ರಿ ಪತಿವ್ರತ ಧರ್ಮದ ಶಕ್ತಿ ಗಂಡನೇ ದೇವ್ರ ಗಂಡನ ಹೊರತ ಮತ್ತೊಂದು ದೇವ್ರ ಯಾರಿಲ್ಲ ಪರಪುರುಷಗ ನೆದರು ಇಡಲಾರದೆ ಗಂಡನ ಮನ್ಯಾಗ ನೀವು ಜೀವನ ಮಾಡಿದ್ದೆ ಕರೆ ಐತಪ್ಪ ಅಂದ್ರ ಯಾರ ನಿಮ್ಮ ಮ್ಯಾಲ ಕಣ್ಣು ಹಾಕ್ತಾರ ಬರೀ ಉರಿನೇತ್ರ ತೆಗದ್ರ ಅವ್ರ ಸುತ್ತಕೊಂಡು ಸಾಯ್ತಾರ ಯಾರ ಹಂತ ತಾಕತ್ತ ಯಾರ ಬಲ್ಲೆ ಇತ್ತು ನಳ ದಮಯಂತಿ ನಳ ಆಗಿರ್ತಕ್ಕಂತ ಪಗಡಿ ಆಟ ಆಡಿ ಎಲ್ಲಾ ರಾಜ್ಯವನ್ನೇ ಸೋತು ಬಿಟ್ಟಿದ್ದ ಅಕ್ಕಗಳು ಯಾರಿಗೆ ಗೋನ್ ಹಾಕ್ತಾರಲ್ಲ ಅವ್ರಿಗೆ ಎಟ್ಟೆ ಕತ್ತಿ ಗೊತ್ತದ ಹೌದಿಲ್ಲ ಹ್ಯಾಂಗ ಕೌರವರಿಗೆ ಪಾಂಡವರಿಗೆ ಯುದ್ಧ ಅಲ್ಲ ಕೋಡಿ ಪಗಡಿ ಆಟ ಆಡ್ರು ಅವಾಗ ಪಾಂಡವರು ಸೋತಾರಲ್ಲಿ ಹಂಗ ಇವರು ರಾಜ್ಯಭಾರ ಮಾಡ್ತಾರೆ
ನೋಡ್ತೀರ ಯಾರು ನಳ ಮತ್ತು ದಮಯಂತಿ ಗಂಡ ಹೆಂಡತಿ ಇವರು ಹೌದ್ರಿವ ಹೌದಿಲ್ಲ ಹೌದು ಅಲ್ಲಿ ಕುತಂತ್ರದಿಂದ ಏನಾಯ್ತು ಪಗಡಿ ಆಟದಾಗ ನಳ ದಮಯಂತಿ ನಳ ಆಗಿರ್ತಕ್ಕಂಥ ಎಲ್ಲಾ ರಾಜ್ಯವನ್ನ ಪಗಡಿ ಆಟದಾಗ ಸೋತ ಹೌದ್ರಿವ ಸೋತ ಅಡವಿ ಅರಣ್ಯ ಸೇರಿದ ಗಂಡ ಹೆಂಡತಿ ಅಡವಿ ಅರಣ್ಯದಾಗ ಹೋಗಿದ್ರು ಆ ಸಂದರ್ಭದಾಗ ಮೈ ಮೇಲೆ ಒಂದು ಚೂರು ಬಟ್ಟೆ ಕೂಡ ಬತ್ಲೆ ಇದ್ದೀವ ಯಾರ ನಳ ಅನ್ನುವಂತ ರಾಜ್ಯ ಹೌದ್ರಿವ ಬತ್ಲೆ ಇದ್ದ ಹೆಂಡತಿಗೆ ನನ್ನ ಮಕ್ಕ ಹೆಂಗ ತೋರಿಸುತ್ತೀರ ಮಗ್ನಾನ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿನ ಬಿಟ್ಟು ಹಂಗೆ ಎದ್ದು ಹೋದತ್ತ ಹೌದ್ರಿವ ಅವಾಗ ರಾತ್ರಿ ಎಚ್ಚರಾಗ ಎದ್ದು ನೋಡ್ತಾಳ ಮಗ್ಗಲ್ದಾಗ ಗಂಡಿಲ್ಲ ಅಡವಿ ಅರಣ್ಯದಾಗ ಹೌದು ಅರಣ್ಯದಾಗ ಗಂಡಿಲ್ಲ ಈಕೆಗೆ ಏನಾಯ್ತು ದಿಗಲ ಬಡಿತು ನನ್ನ ಗಂಡ ಎಲ್ಲಿ ಹೋಗ್ಯಾನಂತೇಳು ಹೌದ್ರಿಪ ಎತ್ತ ನಳರಾಜ ಅಂತ ಗಂಡನ ಧ್ಯಾನ ಮಾಡ್ಕೊತ ಹಂಗೆ ಹೋಗ್ತಾಳ ಹೆಣ್ಮಗಳ ದಮಯಂತಿ ಹಂಗೆ ಹೋಗ್ತಾಳ ಹೌದು ಮುಂದೆ ಹೋಗಲು ಬೇಟೆಗಾರ ಅಡವಿಯೊಳಗ ಬಂದಲ್ರಿವ ಅಡವಿಯೊಳಗ ಬೇಟೆಗಾರ ಬಂದು ಎಲ್ಲವನ್ನ ಹಿಡ್ಕೊಂಡು ಬಂದ ಈಕೆ ಸುಂದರವಾಗಿರ್ತಕ್ಕಂಥ ಹೆಣ್ಮಗಳ ರೂಪ ಲಾವಣ್ಯವನ್ನ ನೋಡಿ ಈಕೆಗೆ ಏನಾಯ್ತು ಒಂದು ಹಾವು ನುಂಗ್ಲಿಕ್ಕೆ ಬಂದಿತ್ತು ಹೌದ್ರಿಪ ದೊಡ್ಡ ವಿಷ ಸರ್ಪ ಘಟ ಸರ್ಪ ಹಾವದ ಹೌದು ಈಕೆನ ನುಂಗ್ಲಿಕ್ಕೆ ಬಂದಿರ್ತಕ್ಕಂಥ ಹಾವಿನ ಕೈಯಿಂದ ಬಿಡಿಸಿದವ ಯಾರು ಬೇಟೆಗಾರ ಯಪ್ಪ ಯಾವಾಗ ನನ್ನ ಹಾವಿನ ಬಾಯಿಂದ ನನ್ನ ಪಾರ ಮಾಡಿದಪ್ಪ ಅಂದ್ರ ನಾನು ಬಿಡಿಸಿಪ್ಪ ಅಂದ್ರ ನಿನಗೆ ಮುಂದೆ ನೀ ಉದ್ಧಾರ ಆಗತ್ತೆ ತಿಳ್ಕೊಂಡ ಗಣಮಗ ಆಶೀರ್ವಾದ ಮಾಡಿದ್ಲಕ್ಕಿ ಒಟ್ಟು ತಾಳಿಗೆ ಆ ಗಣಮಗ ಆಕಿ ರೂಪಕ್ಕೆ ಮೆಚ್ಚಿ ಕೈ ಹಿಡಿದು ಜಗಳಕತ್ತ ಅಡವಿ ಅರಣ್ಯದಾಗ ಅಡವಿ ಅರಣ್ಯದ ಕೈ ಹಿಡಿದು ನನ್ನ ಮನಸ್ಸು ಜಗಳಕತ್ತ ನಿನ್ನ ಮ್ಯಾಲ ಮನಸ್ಸಾಗ್ಯದ ನನ್ನ ಗಂಡನ ಕೊಡು ಹೋಗ ನನ್ನ ಜೋಡಿ ಕೂಡ ತಿಳ್ಕೊಂಡಕ್ಕೆ ಬಡ ಪುರುಷ ಆಗಿರ್ತ ಬೇಟೆಗಾರಾಗಿರ್ತಕ್ಕಂಥ ದಮಯಂತಿಗೆ ಕೈ ಹಿಡಿದು ಜಗ್ಲಿಕತ್ತ ಏ ಯಾವಾಗ ನೀ ನನ್ನ ಕೈ ಹಿಡಿದ ಜಗಳಕ ನೀ ಸುಟ್ಕೊಂಡು ಸಾಯತ್ತಲ್ಲ ಬರೀ ಕೈ ಹಿಡಿಗೊಡ್ದ ಅವ ಇಡೀ ದೇಹನೇ ಸುಟ್ಟುಕೊಂಡು ಸತ್ತ ಇಡೀ ದೇಹನೇ ಸುಟ್ಟು ಬೂದಿ ಆಯ್ತು ಬಂಧುಗಳು ಆ ಸುಟ್ಟು ಬರ ಪುರುಷ ಮತ್ತೊಬ್ಬ ಹೆಣ್ಮಗಳ ದಮಯಂತಿ ಕೈ ಹಿಡಿದು ನನ್ನ ಭೋಗ ಕೂಡಬಾ ತಿಳ್ಕೊಂಡು ಜಗ್ಗಬೇಕಾ ಜಗ್ಗ್ಯಾನಂದ್ರ ಆಕೆ ಅವ ಸುಟ್ಟುಕೊಂಡು ಸಾಯಬೇಕಾರ ಕಾರಣ ಪತಿವ್ರತ ಧರ್ಮ ಐತಿಕೆ ಬಲ್ಲಿ ಬರೇ ಪತಿವ್ರತ ಧರ್ಮದ ಶಕ್ತಿಯಿಂದ ಅಂತವನು ಬರೇ ಕೈ ಹಿಡಿಗೊಡದೆ ಸುಟ್ಟುಕೊಂಡು ಇಡೀ ಶರೀರ ಸುಟ್ಟುಕೊಂಡು ಸತ್ತಿ ಅಂತ ತಾಕತ್ತ ಪತಿವ್ರತ ಧರ್ಮದಲ್ಲಿ ಐತಿ ಬಂಧುಗಳೇ ಪತಿವ್ರತ ಧರ್ಮದಲ್ಲಿ ಐತಿ ಹೌದಿಲ್ಲ ಅದಕ್ಕ ತಾಯಿ ಯಾಕಂದ್ರೆ ಹೆಣ್ಣ ದೇವ್ರ ಜಾತ್ರೆ ಇವತ್ತು ಭಾಗ್ಯವಂತಿದ ಅದಕ್ಕ ಇವತ್ತು ಇಟ್ಟೋತನ ಹೆಣ್ಮಕ್ಳ ಬಗ್ಗೆನೇ ಮಾತು ಹೇಳ್ಬೇಕಾಗ್ಯದ ಇನ್ನು ಮುಂದಿನ ಸಂಧಿಗೆ ಹೆಣ್ಮಕ್ಳೊಳಗ ಧರ್ಮದಿಂದ ನೋಡೋದು ಯಾರ್ಯಾರು ಮುಕ್ತಿ ಬಂದ್ರೆ ಮುಟ್ಟಾರ ಮುಂದಿನ ಸಂಧಿಗೆ ಮಾತಾಡೋಣ ಅದಕ್ಕಾಗಿ ಇನ್ನೊಂದು ಮಾತ ಇಲ್ಲಿ ಯಾರೋ ಒಂದು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳೋ ಏನ್ ಮಾಡ್ಯಾರಂದ್ರ ಒಂದು 100 ರೂಪಾಯಿ ಆಯರ್ ಕೊಟ್ಟಾರ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾದದ್ದು ಯಾವಾಗ ಯಾವ ಮುಹೂರ್ತದಲ್ಲಿ ಎತ್ತೇಳಿ ನಾ ಇದೇಗಿನ ಸಂದರ್ಭದಾಗ ನಾ ಮಾತು ಹೇಳಿದ್ದೆ ಏನಂತೇಳಿ ಕೌರವರಿಗೆ ಪಾಂಡವರಿಗೆ ಕುರುಕ್ಷೇತ್ರ ಯುದ್ಧ ನಡೆದಿತ್ತು ಯುದ್ಧಕ್ಕೆ ತಯಾರಾಗಿದ್ರು ಕೃಷ್ಣ ಅರ್ಜುನಗ ಮಾತು ಹೇಳ್ತಿದ್ದ ಎಲ್ಲೋ ಅರ್ಜುನ ಕುರುಕ್ಷೇತ್ರ ಯುದ್ಧ ನಿನಗೆ ಜಯ ಸಾಧಿಸಬೇಕಾರ ದುರ್ಗಾ ಮಾತೆ ಧ್ಯಾನ ಮಾಡು ದುರ್ಗಾದೇವಿನ ನೆನಿ ಅವಾಗ ನಿನಗೆ ಯುದ್ಧದಾಗ ಜಯ ಸಾಧಿಸ್ತಿ ಅಂತೇಳಿ ಕೃಷ್ಣ ಹೇಳಿರ್ತಕ್ಕಂತ ಮಾತು ಉಪದೇಶ ಮಾಡಿದ್ದ ಅವಾಗ ಅರ್ಜುನ ದುರ್ಗಾದೇವಿ ನಾಮಸ್ಮರಣೆ ಮಾಡಿದ ದುರ್ಗಾದೇವಿ ಬಂದ ಪ್ರತ್ಯಕ್ಷ ಆಗಿ ನಾನು ಮತ್ತು ಕೃಷ್ಣ ಇಬ್ಬರು ಕೂಡ್ಕೊಂಡು ನಿನ್ನ ಕುರುಕ್ಷೇತ್ರ ಯುದ್ಧಕ್ಕೆ ಜಯ ಸಾಧಿಸಕ್ಕೆ ನಾವೇ ನಿಮಗೆ ಮುಂದೆ ಬಂದು ಆಶೀರ್ವಾದ ಮಾಡ್ತಿರ್ತೇವೆ ಮಾತು ಹೇಳಿದ್ರು ಹೌದಿಲ್ಲ ನಮ್ಮ ಆಶೀರ್ವಾದ ಸದಾ ಐತಿ ನೀ ಹೋರಾಡುವ ತಿಳ್ಕೊಂಡು ಪ್ರತ್ಯಕ್ಷ ಆಗಿ ದುರ್ಗಾದೇವಿ ಆಗಿರ್ತಕ್ಕಂಥಕಿ ಯಾರಿಗೆ ಅರ್ಜುನಗ ಆಶೀರ್ವಾದ ಮಾಡಿ ಹೋದ್ರ ಬಂದು ಹೇಳ್ತಾರೆ ಈ ಕತಿ ಮಾತಾಡಿದ್ದೇನೆ ಯಾಕಂದ್ರೆ ಇವತ್ತು ನಮ್ಮ ಅವನು ನೆನೆಸಬೇಕಾಗ್ಯದ ಅಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದಾಗ ಅರ್ಜುನ ದುರ್ಗಾದೇವಿ ಧ್ಯಾನ ಮಾಡ್ಯಾನ ಇಲ್ಲಿ ಎರಡೂ ಮೇಲೆಗೆ ಇಲ್ಲಿ ಒಂದು ಯುದ್ಧ ನಡೆದ ಜ್ಞಾನದ ಯುದ್ಧ ಈ ಯುದ್ಧದಾಗ ನಾ ಪಾಸ್ ಆಗ್ಬೇಕಾದ್ರೆ ಭಾಗ್ಯವಂತಿ ಧ್ಯಾನ ನಾ ಮಾಡ್ತೀನಿ ಅಂತೇಳಿ ಈ ಮಾತು ಹೇಳಿದ್ದೆ ಹೌದಿಲ್ಲ ಆ ಮಾತು ಕೇಳಿಲ್ಲ ಒಬ್ರು ಯಾರೋ ಕಾಕಗಳು ಬಂದು ಗಾಡಿಗೆ ಬಂದು ಚೀಟಿ ಕೊಟ್ಟರಲ್ರಿಪ್ಪ ಹೌದಿಲ್ಲ ಕುರುಕ್ಷೇತ್ರ ಯುದ್ಧ ಯಾವಾಗ ನಡೆದೈತಿ ಯಾವ ಮುಹೂರ್ತದಾಗ ನಡೆದೈತಿ ಅಂತ ಕೇಳ್ಯಾರ ಅದಕ್ಕಾಗಿ ದ್ವಾಪಾರ ಯುಗ ಮುಗಿಲಿಕ್ಕೆ ಬಂದಿತ್ತು ಕಲಿಯುಗ ಪ್ರಾರಂಭದೊಳಗಿತ್ತು ದ್ವಾಪಾರ ಯುಗ ಮುಗಿಲಿಕ್ಕೆ ಬಂದಿತ್ತು ಕಲಿಯುಗ ಪ್ರಾರಂಭ ಆಗ್ಲಿಕ್ಕೆ ಬಂದಿತ್ತು 3137ನೇ ಇಸವಿಯೊಳಗ ಪೂರ್ವ ನಕ್ಷತ್ರ ಮತ್ತು ಫೆಬ್ರವರಿ ತಿಂಗಳದಾಗ ಬೆಳಗಿನ ಜಾವದಾಗ ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗ್ಯದ ಬಂಧುಗಳಿಗೆ ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗ್ಯದ ಇದು ಧರ್ಮಶಾಸ್ತ್ರ ಅನ್ನುವಂತ ಬುಕ್ಕಿನೊಳಗ ಇದ ಪ್ರಶ್ನೆ ಕೂತ್ರ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಕೂತ್ರ ಐತಿ ಅನ್ನುವಂತ ಮಾತನ್ನ ಹೇಳಿ ಇನ್ನೊಂದ ಮಾತ ಏನ್ ಕೇಳ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರು ಅಡಿಗೆಯನ್ನು ಮಾಡಿದ್ದು ಅಂತ ಒಂದು ಕೇಳ್ಯಾರ ಅವ್ರು ಬರೀ ಕೇಳೋದಾಗಿತ್ರಿ ಯಾರು ಪ್ರಶ್ನೆ ಕೇಳ ಸ್ವಲ್ಪ ಅವ್ರ ಮಕ್ಕ ನಮಗೆ ಬೇಕಾಗ್ಬಿಟ್ರಿ
ಅಡಿಗೆ ಭಟ್ರು ಮಾಡ್ತಾರೆ. ಯಾರು ಭೀಮಪ್ಪರ ಕೆಮಲಾಪುರ ಕೆಮಲಾಪುರ. ಆ ಹಿರಿಯರು ಬಹಳ ಅನುಭವಸ್ಥರು. ಹೌದ್ರಿಪ್ಪ. ಸತ್ಯ ಮಾತ ಹಾ. ನಾವು ಮಾತಾಡಕತ್ತಿಪ್ಪ ಅಂದ್ರ ಅದಕ್ಕೆ ಉತ್ತರ ಹೇಳೋ ತಾಕತ್ತು ನಮ್ಮ ಬಲ್ಲಿ ಐತೋ ಏನಿಲ್ಲ ಪರೀಕ್ಷೆ ಮಾಡ್ಲಿಕ್ಕತ್ತಾರ, ಚೆಕ್ ಮಾಡ್ಲಿಕ್ಕತ್ತಾರ. ಪ್ರಶ್ನೆ ಕೊಟ್ಟಾರ, ಉತ್ತರ ಹೇಳಕತ್ತೀನಿ, ಅದಕ್ಕೆ ಉತ್ತರ ಕರೆನ ಸತ್ಯ ಅವ್ರು ಮಾತಾಡ್ಬೇಕು. ಹಾ. ಹೌದಿಲ್ಲ? ಹೌದ್. ಅವ್ರ 100 ರೂಪಾಯಿ ಕಲಾಕಾಣಿ ಕೊಟ್ಟ ಹಾ. ಕುರುಕ್ಷೇತ್ರ ಯುದ್ಧದಾಗ ಅಡಿಗೆ ಮಾಡಿದವ್ರು ಯಾರ ಅಂತೇಳಿ ಕೇಳ್ಯಾರ. ಹೌದು. ಅಲ್ಲಿ ಅಡಿಗೆ ಮಾಡಿದವ್ರು ಯಾರಪ್ಪ ಅಂದ್ರ ಉಡುಪಿ ರಾಜ. ಹೌದು. ಅಡಿಗೆ ಮಾಡಿದವರು ಉಡುಪಿ ರಾಜ. ಹೌದ್. ಕುರುಕ್ಷೇತ್ರ ಕೌರವರಿಗೆ ಪಾಂಡವರಿಗೆ ಯುದ್ಧ ನಡೆದಿತ್ತು. ನಡೆದಿತ್ತು. ನಡೆಯುವ ಸಂದರ್ಭದೊಳಗ ಹಾ. ದಿನಕ್ಕೆ ಎಷ್ಟೋ ಮಂದಿ ಸಾಯ್ತಿದ್ರು. ಹೌದ್ರಿಪ್ಪ. ಎಷ್ಟು ಮಂದಿ ಸತ್ತಾರ ಅನ್ನುವಂಥದ್ದು ಕೃಷ್ಣಗಿರ್ತಕ್ಕಂಥವ ಉಡುಪಿ ರಾಜಾಗ ಹೇಳ್ತಿದ್ದ. ಹೌದ್ರಿವ. ಅವ್ರ ಸಂಖ್ಯೆ ಹೇಳ್ತಿದ್ ಇಟ್ಟು ಮಂದಿ ಸತ್ತಾರ, ಹಾ. ಇಟ್ಟೇ ಮಂದಿ ಉಳಿದಾರ ಅಂತ ಸಂಖ್ಯೆ ಹೇಳ್ತಿದ್ದ. ಹೌದ್. ಅಷ್ಟೇ ಜನರಿಗೆ ಉಡುಪಿ ರಾಜ ಆಗಿರ್ತಕ್ಕಂಥ ಅಡಿಗೆ ಮಾಡಿ ಒಂದು ಅಗಲು ಕೂಡ ಕೇಡಾಗಲಾರ್ದಂಗ ಉಡುಪಿ ರಾಜ ಕುರುಕ್ಷೇತ್ರ ಯುದ್ಧದಾಗ ಹಾ. ಉಡುಪಿ ರಾಜ ಆಗಿರ್ತಕ್ಕಂಥ ಅಡಿಗೆ ವ್ಯವಸ್ಥೆ ಮಾಡಿದವ ಅವನೇ. ಹೌದ್ರಿಪ್ಪ. ಅನ್ನುವಂತ ಮಾತನ್ನು ಯಾರು ಕೇಳಿರ್ಲೆ ಬಂಧುಗಳು ದಯವಿಟ್ಟು ಅದನ್ನ ಕೇಳ. ಅದಕ್ಕ ಕರೆಕ್ಟ್ ಕರೆನ ಸುಳ್ಳು ನಾನು ಉತ್ತರ ನಾನು ಸಿಕ್ಕದ್ರ ಅಷ್ಟು ಬುಕ್ಕಿನ ಪ್ರಕಾರ ಮಾತಾಡಿನ್ರಿ ನಾ. ಕಟ್ ಹೇಳಿವ್ರಿ ನಾವು. ಅನ್ನುವಂತ ಮಾತನ್ನ ಹೇಳಿ ಹೇಳಿ. ಅದಕ್ಕಾಗಿ ಬಹಳ ಮಾತನಾಡ್ಲಾರ್ದನೆ ಹಾ. ಇವತ್ತ ಹೆಚ್ಚಿಗೆ ಮಾತು ಇನ್ನೊಂದು ಮಾತು ಕೇಳವ್ರು, ಇನ್ನೊಂದು ಬಹಳ ಮಾತಾಡುದಿಲ್ಲ. ಹೌದ್. ಧರ್ಮದ ಬಗ್ಗೆ ಕೇಳವ್ರು ಸರ್ಜೋಡಿ ಕಲಾವಿದರು. ಹೌದ್ರಿವ. ಹೌದಿಲ್ಲ? ಹೌದು. ಧರ್ಮದಾಗ ಏನಿ ಕೇಳರು? ಏನ್ರಿಪ್ಪ? ಕೃತ ತ್ರತ ದ್ವಾಪರ ಕಲಿಯುಗ. ಕಲಿಯುಗ. ಹೌದಿಲ್ಲ? ಹೌದು. ಕೃತಾಯುಗದಾಗ ಧರ್ಮದ 4 ಕಾಲಗಳಿದ್ದು. ಹೌದ್ರಿಪ್ಪ. ತ್ರೇತಾಯುಗದಾಗ 3 ಕಾಲ ಬಂದು, ಹೌದು. 1 ಕಾಲ ಕಡಿಮೆ ಇತ್ತು. ಕಡಿಮೆ ಇತ್ತು. ದ್ವಾಪರ ಯುಗದಾಗ ಮತ್ತೆ 2 ಕಾಲ ಬಂದು, 2 ಕಾಲ ಬಂದು. ಕಲಿಯುಗದಾಗ ಸತ್ಯ ಧರ್ಮದ 1 ಕಾಲದ. 1 ಕಾಲದ. ಧರ್ಮವಂತರು ನೀವು ಅಟ್ಟಿದ್ರೆ ನಿಮ್ಮದು ಸಂಖ್ಯೆ ಯಾಕೆ ಇಳ್ಕೋತ ಬತ್ತು? ಯಾಕೆ ಕಮ್ಮ ಆತು? ಮರ್ತ್ಯ ಮಂಡಲದಲ್ಲಿ ಹಿಂದ ಹಾ. ಅತಿಥಿ ದೇವೋಭವ ಅಂತೇಳಿ ಕರಿತಿದ್ರು ಕೃತಾಯುಗದಾಗ. ಹೌದ್ರಿಪ್ಪ. ನಿಮಗೆಲ್ಲಾ ಗೊತ್ತಿರ್ತದ. ಹೌದು. ಯಾರಾದ್ರ ನಮ್ಮ ಮನೆಗೆ ಬಂದ್ರಂದ್ರ ಬಂದ್ರಂದ್ರ ಅತಿಥಿ ಸತ್ಕಾರ ಮಾಡಿ, ಗುರು ಬಂದ್ರ ಅವನು ಸತ್ಕಾರ ಮಾಡಿ ಅವರಿಗೆ ದಾನ ಮಾಡಿ ಗುರುದಕ್ಷಿಣೆ ಕೊಟ್ಟು ಎಲ್ಲಾ ಕಳ್ಸ ಅತಿಥಿ ದೇವೋಭವ ಅಂತ ಹೇಳ್ತಿರು. ಹೌದ್ರಿವ. ಅದೆಲ್ಲಾ ಕೃತ ಇರೋದನ್ನ ಹೊಗೆದ ಅತಿಥಿ ದೇವೋಭವ. ಹೋಗ್ಯದ. ಈಗ ಮನೆ ಮುಂದೆ ಏನ್ ಮಾಡಿ ನಾಯಿ ಕಟ್ಲಾಕತ್ತೀವಿ ನಾವು. ನಾಯಿ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅಲ್ಲಿಗೆ ಇಲ್ಲಿಗೆ ಅಜ ಗಜಾಂತರದ ಬಾಳ ಪರ್ಕದ. ಬಾಳ ಪರಕದ. ಹೌದಾ? ಕೃತ ದ್ವಾಪರ ಕಲಿಯುಗ. ಕಲಿಯುಗ. ಹೌದಿಲ್ಲ? ಕೃತಾಯುಗದಾಗ ಮನುಷ್ಯನ ಆಯುಷ್ಯ ಎಷ್ಟಿತ್ತು? ಎಷ್ಟ್ರಿಪ್ಪ? ದಾನ ಧರ್ಮ ಪರೋಪಕಾರ ಮಾಡ್ತಿದ್ದೀವ. ಹೌದು. ಕೃತಾಯುಗದಾಗ ಹಾ. ಇವನ ಆಯುಷ್ಯ 1,00,000 ವರ್ಷ ಆಯುಷ್ಯ ಇತ್ತು. ಹೌದು. ಕೃತಾಯುಗದಾಗ ಹೌದ್ರಿಪ್ಪ. ದಾನ ಧರ್ಮ ಮತ್ತೆ ಮಾಡೋದು ಕಡಿಮೆ ಇತ್ತು. ದಾನ ಮಾಡೋದು ಕಡಿಮೆ ಐತಿ ಒಂದು ಮನುಷ್ಯಾಗ. ಹೌದ್ರಿವ. ಯಾವಾಗ್ರಿವ? ಕೃತಾಯುಗದಾಗ ಮತ್ತೆ 1 ಕಾಲ ಕಡಿಮೆ ಇತ್ತು. ಹೌದು. 10,000 ವರ್ಷ ಆಯುಷ್ಯ ಬತ್ತು. ಹೌದ್ರಿವ. ಹೌದಿಲ್ಲ? ಹೌದು. ದ್ವಾಪರ ಯುಗಕ್ಕೆ ಬಂದ ಮತ್ತೆ ದಾನ ಧರ್ಮ ಕಡಿಮೆ ಆಯ್ತು. ಕಡಿಮೆ ಆಯ್ತು. ಇಲ್ಲಿ ಎಷ್ಟಾಯ್ತು? 10,000. ಯಾಕಂದ್ರೆ 1,000 ವರ್ಷ ಆಯ್ತು. ಹೌದು. ಕೃತಾಯುಗಕ್ಕೆ ಬಂದ 100 ವರ್ಷ ಆಯ್ತು ಆಯುಷ್ಯ. ಹೌದು. ಮನುಷ್ಯನ ಆಯುಷ್ಯ 100 ವರ್ಷ ಕಡಿಮೆ ಆಕೋತ್ ಬತ್ತು. ಹೌದ್ರಿಪ್ಪ. ಫಸ್ಟಿಗೆ 1,00,000 ವರ್ಷ ಇತ್ತು. ಎರಡನೇ ತ್ರೇತಾಯುಗದಾಗ 10,000 ವರ್ಷ ಇತ್ತು. ಹೌದು. ಮತ್ತು ದ್ವಾಪರ ಯುಗದಾಗ 1,000 ವರ್ಷ ಆಯುಷ್ಯಿತ್ತು. ಹೌದು. ಕಲಿಯುಗದಾಗ 100 ವರ್ಷ ಆಯುಷ್ಯದ. ಹೌದ್ರಿಪ್ಪ. ಇದಾಗಬೇಕಾರ ಕಾರಣ ಏನ? ಏನ್ರಿಪ್ಪ? ನೀವು ಮಾಡುವಂತ ದಾನ ಮಾಡೋದು ಕಡಿಮೆ ಆಗ್ಯದ. ಕರ್ಮದ ಫಲ ನಿಮಗೆ ಬೆನ್ನ ಹತ್ತದ. ಅದಕ್ಕಾಗಿ ಒಂದೊಂದು ಧರ್ಮ ಒಂದೊಂದು ಕಡೆ ಹೊಂಟದ. ಹೌದ್ರಿಪ್ಪ. ಹೌದಿಲ್ಲ?